ಬರಬೇಕು ಅಂತ. ಹೆಸರು ಹರ್ಷಿತ್. ಅಶೋಕ್ ಎಷ್ಟು ವರ್ಷದ ಐತೆ ನೋವು ಇದು? ಇದು 3 ವರ್ಷದಿಂದ. ಎಲ್ಲಿ ತೋರಿಸಿದ್ರು ಮುಂಚೆ? ಬಿದ್ದಾಗ ಊದ್ಕೊಂಡಿತ್ತು ಜಾಸ್ತಿ. ಸರಿ. ಹಾಂ, ಆರ್ಥೋಪೆಡಿಕ್ ತೋರಿಸಿದ್ವಿ. ಹಾಂ. ಕ್ರೀಮ್ ಮತ್ತೆ ಟ್ಯಾಬ್ಲೆಟ್ ಕೊಟ್ಟಿದ್ರು. ಅಷ್ಟೇ. ಸರಿಯಾಗಿತ್ತು. ಮತ್ತೆ ಫ್ಲೆಕ್ಸ್ ಎಲ್ಲ ಮಾಡೋಕ್ಕಾಗ್ತಿತ್ತು. ಹಾಂ, ಈಗ ರೆಡಿ ಆಗ್ಬಿಡ್ತೀರಾ? ದೇವ್ರು ಒಳ್ಳೇದು ಮಾಡ್ತಾನೆ. ಸೂರ್ಯಬೇಕ್ರಿ ಹತ್ರ ಈಗ ಹೌದಾ? ಹೀಗೆ ನನ್ನ ಹತ್ರ ಹಿಂಗೆ ಈ ಕಡೆ ಸ್ವಲ್ಪ ಹೋಗಿ ಇಲ್ಲ ಸ್ಟ್ರೈಟ್ ಮಾಡಿ, ಮಂಡಿ ಸ್ಟ್ರೈಟ್ ಮಾಡಿ. ಬರೀ ನೀವು ಬಗ್ಗೆ ಇಟ್ಕೊಳ್ಳಿ ಮಂಡಿ ಹಿಂಗೆ ತಿರುಗಿಸಿ, ಹಿಂಗೆ ನಿಧಾನಿಗೆ ಶಾಬಾಶಿಗಳು ತಿರುಗಿಸಿ ಹಿಂಗೆ. ಹಾಂ, ಅಷ್ಟೇ. ಇದು ಆಗಿದ್ದು ಡ್ಯಾನ್ಸ್ ಮಾಡುವಾಗ ಪ್ರಾಕ್ಟೀಸ್ ಅಂತ. ಗಣಪತಿ ಹೌದಾ? ಈ ಕೈ ಕೊಡಿ ನಿಧಾನ ಉಳಿರಿ ಸ್ಕಾಟ್. ಹಾಂ, ನೋಡ್ರ ಅದಿರೋದು ಪ್ರಾಬ್ಲಮ್ ಗೊತ್ತಾಯ್ತಾ? ಅದಕ್ಕೋಸ್ಕರ ಸುಮ್ಮನೆ ಹೇಳಂಗಿಲ್ಲ. ಮನೆ ಕೊಡಿ ದಬಾಗುಂಡಿ ಗೊತ್ತಾಗ್ಬಿಡ್ತದೆ ನಮಗೆ. ಭಾಳ ಗಟ್ಟಿ ಹುಡುಗ ಸರ್ ತೆಗೆದಿರೋದು. ಏನಿಲ್ಲ, ಕೂತ್ಕೊಡಿ ಆರಾಮಾಗಿ. ನಿಧಾನಕ್ಕೆ ಬಗ್ಸಿ ಅಷ್ಟೇ. ಬಗ್ಸಿ, ನೀವೇ ಬಗ್ಸಿ ಈ ಕಾಲಿಂದ ಪ್ರೆಸ್ ಮಾಡಿ, ಅಂಕೆ ದಬಾಯಿಸಿ. ಹಾಂ, ಸ್ಟ್ರೈಟ್ ಮಾಡಿ, ತಿರ್ಗಾ ಬಗ್ಸಿ ನೀವೇ ನಿಧಾನಕ್ಕೆ. ಸಲ ಕಾಲು ನಡಿ, ಅದು ಆ ಕಾಲು ನಡಿ. ಹಾಂ, ಅದು ಸಣ್ಣ. ಹಾಂ, ಈಗ ತಿರುಗಿ ಜಲ್ದಿ ಚಕ್ಕಂತ ಗೋಡೆ ಹತ್ರ ಕೂತ್ಕೊಳ್ಳಿ. ಇದಕ್ಕೆ ಅದೇ ಆ ಕಾಲು ನೋಡಿ, ಒಂದು ಮಂಡಿ ನಿಲ್ಲಿಸಿರಿ. ಇದು ಒಳ್ಳೆ. ಇಲ್ಲಿ ಹಿಡ್ಕೊಳ್ಳಿ, ಎಡೆ ನಿದ್ದಕ್ಕೆ ಇಲ್ಲಿ ಹಿಡ್ಕೊಳ್ಳಿ. ಕಾಲು ಇರಬಾರ್ದು, ಪಾದ ಇರಬಾರ್ದು. ಹಾಂ, ಇಡಿ ಸ್ಟ್ರೈಟ್ ಆಗಿ. ಹಾಂ, ತಿರ್ಗಾ ಇಟ್ಕೊಳ್ಳಿ. ಚಪ್ಪಲ ಕೂತ್ಕೊಳ್ಳಿ. ಊಟ ತಿಂಡಿ ಎಲ್ಲ ಎದುರಿಸ್ಕೊಡ್ತಾರೆ, ಕೂತ್ಕೊಳ್ಬಾರ್ದು ಅಂತ. ಇಷ್ಟು ಮಾಡೋಕ್ಕಾಗ್ತಾ ಇರಲಿಲ್ಲ. ಎದ್ದೇಳಿ ಎಲ್ಲ ಹೇಳ್ತೀನಿ. ಹಾಂ, ಇಲ್ಲಿ ಕೂತ್ಕೊಳ್ಳಿ. ಇಲ್ಲಿ ಕೈ ಮುಗಿಗೆ ಆ ಕಡೆ ಇರ್ತದೆ. ಮುಂದಕ್ಕೆ ಬನ್ನಿ, ಕೈ ಅಲ್ಲೇ ಇರಲಿ. ಹಾಂ, ನಿಧಾನ ಕೆಳಗೆ ಕೂತ್ಕೊಳ್ಳಿ. ನಿಧಾನಕ್ಕೆ ಇದ್ರೆ ಭಾಳ ಫಾಸ್ಟ್ ಇದ್ದಾರಲ್ಲ ಸರ್ ನಿಮ್ಮ ಮಗ ಅವರು. ಇದ್ದಾಳೆ. ಹಾಂ, ಹಿಂದಕ್ಕೆ ಹೋಗಿ ಸ್ವಲ್ಪ ಕಾಲ, ಸ್ವಲ್ಪ ಮುಂದಕ್ಕೆ ಕಾಲ, ಸ್ವಲ್ಪ ಅಷ್ಟೇ. ನಿಧಾನಕ್ಕೆ ಯಾವ ಎಕ್ಸರ್ಸೈಸು ಮಾಡಿ ನಿಧಾನಕ್ಕೆ ಮಾಡಬೇಕು. ಕೂತ್ಕೊಳ್ಳಿ, ಸ್ವಲ್ಪ ಕೂತ್ಕೊಳ್ಳಿ. ಹಾಂ, ಶಾಬ. ಇದ್ದಾಳೆ ಈಗ. ಹಾಂ, ಕೈ ಕೊಡಿರಿ. ಬನ್ನಿ ಮುಂದಕ್ಕೆ, ಮುಂದೆ ಬನ್ನಿ. ಈಗ ಕೂತ್ಕೊಳ್ಳಿ. ಸ್ಕಾಟ್ ಐತದೆ ಈಗ. ಇದ್ದಾಳೆ. ಹಾಂ, ಇಲ್ಲ ಅಷ್ಟೇ. ಇಷ್ಟು ಮಾಡೋಕ್ಕಾಗ್ತಾ ಆಯ್ತಾ? ಕೂತ್ಕೊಳ್ಳಿ ಅಷ್ಟೇ. ಇದ್ದಾಳೆ ಫುಲ್ಲು. ಹಾಂ, ಅಷ್ಟೇ ಸಾಕು. ರಾಮಯ್ಯ ಸಲ ಆಗ್ತದೆ ಫ್ರೀಯಾಗಿ. ಸಲ ಆಗ್ತದೆ ನೋಡಿ. ಇದ್ದಲ್ಲಿಗೆ ಯಾವ ವರ್ಷ ಸರ್ ಪ್ರಾಕ್ಟೀಸ್ ಮಾಡಿ ಎಲ್ಲ ಜಿಮ್ ಗಿಮ್ ಎಲ್ಲ ಮಾಡಲಿ. ಒಳ್ಳೆ ಶರೀರ ಗಟ್ಟಿವಾಗಿಲ್ವಾ? ಒಟ್ಟಲ್ಲಿ 3 ಸತಿ ಬರಬೇಕು ಅಂದ್ರೆ ವಾಸಿ ಆಗ್ಬಿಡ್ತದೆ ನೋಡಿ. ಇದೇ ಥರ ಇದು ಇದೇ ಮೇನು. ಕೂತ್ಕೊಳ್ಳೋದು ಮಾಡೋದು ಎಲ್ಲ ಮಾಡಿ ಸ್ವಲ್ಪ ಕಂಟಿನ್ಯೂ ಫಾಲೋ ಮಾಡಿ ದೇವ್ರು ಒಳ್ಳೇದು ಮಾಡ್ತಾರೆ. ಕ್ಲಾಸ್ಗೆ ಎಲ್ಲ ಹೋಗಿ ಏನು ಮಾಡ್ತಾ ಇದ್ದೀರಾ? ಎಲ್ಲ ಹೋಗಿ ಅಲ್ಲಿದ್ದೀರ. ಎಲ್ಲೋ ಎಮ್ ಆರ್ ಐ ಮಾಡಿಸಿಲ್ಲ ನೀವು? ಎಮ್ ಆರ್ ಐ ಮಾಡಿದ್ರೆ ಆಪ್ರೇಷನ್. ಅದೇ ಹೇಳ್ತೀವಿ, ಮಾಡಿಸಿಲ್ಲ ಸರ್. ಲಿಗಮೆಂಟ್ ಕಟ್ ಆಗೋದು ಅದೇ ಸ್ಕೂಲ್ಸಿದ್ರು. ಹೌದ್ರ ಆಪ್ರೇಷನ್ ಮಾಡಿ ಅಂತ. ನನಗೆ ಮಂಡಿ ಮೂಲದದ್ದು ಬಂದಿದೆ ಸರ್. ಆಗ ಸುಮಾರು 7 ವರ್ಷದಲ್ಲಿ. ಅದು ಹಂಚೊಂದು ಹಳೆ ಮನೆ ಇತ್ತಲ್ಲ ನಮ್ದು. ಈಗ ನಮ್ಮ ಮಗ ಇರ್ತಾರ ಅಲ್ಲಿ, ಮೊಮ್ಮಗನು ಮಗ ಇರ್ತಾರ. ಇವಾಗ ಡಾಕ್ಟರ್ ಬಂತು. ಸರಿಯಪ್ಪ, ಇವ್ರಿಗಿಂತ ಡಾಕ್ಟರ್ ಬೇಕಂದ್ರೆ ಹೇಳ್ಬಿಟ್ಟು ಬರ್ತಾ ಇದ್ವಿ. ಮಂಡಿದವರು ತುಂಬಾ ಜನ ಬರ್ತಾರೆ. ಬೆಳಿಗ್ಗೆ ನಾನು ಅದಕ್ಕೆ ಫೋನ್ ಮಾಡಿದೆ. ಊಟ ತಿಂಡಿ ಎಲ್ಲ ಕೆಳಗೆ ಯಾಕಂದ್ರೆ ಎಲ್ಲ ನೀವು ಬಳೆ ಹೋಗೋದು ಎಲ್ಲ ಅದೇ ಆಗ್ಬೇಕು. ಸರಿಯಾಗಿತ್ತು. ಫುಲ್ ಫ್ಲೆಕ್ಸ್ ಮಾಡ್ತಿದ್ದೆ. ಒಂದು ಸತಿ ಕಳ್ಕೊಂಡ್ಬಿಟ್ಟಾಗ ಆಚಾರ ಆಯಿತು. ದೊಡ್ಡ ಹೇಳ್ತಲ್ಲ ತೈಸ್ ಹಿಂಗಿರ್ತದೆ, ಹೊಡೆದಾಟ ಕಳ್ಕೊಂಡ್ಬಿಡ್ತದೆ. ಒಂದು ವಾರ ಮುಂಚೆನೆ ಈ ಕುಕ್ಕ ಕುತ್ಕೊಂಡಿದ್ದೆ. ಹೇಳ್ಬೇಕಾದ್ರೆ ಅದೇ ನೋಡಿ, ಇಲ್ಲಿ ಶಬ್ದ ಹೋಗ್ತದೆ ನೋಡಿ. ಇಲ್ಲಿಲ್ಲ. ತಿರ್ಗಾ ನಿಮ್ಗೆ ಈ ಥರ ಆಗಬಾರ್ದು. ಫಿಶರ್ಗೆ ನಾನು ಮಾಡ್ಕೊಡ್ತೀನಿ. ಅದಕ್ಕೆ ಬ್ಯಾಂಡೇಜ್ ದೇಶಪಡಿಗೆ ಕಾಫಿ ಚೇರ್ ಮೇಲೆ ಎಡೀರಿ. ಚೇರ್ ಕೊಡೋ ಪಿಚ್ಚೆ ಎಡೀರಿ, ದಬಾಯಿಸಿ. ಹಾಂ, ಶಾಬಾಶ್. ಬುಡ ಬಿಡ್ತೋಗ್ಬಿಟ್ಟಿದ್ದೆ. ಎಡೀರಿ, ಇನ್ನು ಬಿಡಿರಿ ಕೆಳಗೆ. ಸ್ನಾನ ಮಾಡ್ಬೇಕಾದ್ರೆ ಅದನ್ನೇ ಮಾಡ್ತಾರೆ. 5 ದಿವಸ ಪಿಚ್ಚಂಗಿಲ್ಲ ಸರ್. 5 ದಿವಸ ಇಲ್ಲಿ. 5 ದಿವಸಕ್ಕೆ ಬರೋ ದಿವಸ ಸ್ನಾನ ಮಾಡಿ ರೆಡಿ ಕೊಟ್ಟು ಒಂದು ನೀ ಕ್ಯಾಪ್ ಕೊಡು. ಹುಡಿ ಹಾಕ್ಕೊಂಡು ಬೇಡಿ ಹುಡಿದ ಬೇಡಿ ಕೈ ಸಣ್ಣ ಆಗ್ಬಿಡ್ತದೆ. ಆಗ್ಬಿಟ್ಟಿದೆ. ಆಗ್ತಿದ್ದು ಭಾಳ ಅಭ್ಯಾಸ ಆಗ್ತಿದ್ದೇವೆ. ಅದೇ ಹೇಳಿದ್ರು. ಭತ್ತ ಬಿಡ್ದ ಹುಳು ಕಾಲ ಕಾಣ್ತದೆ. ಬೆಳೆದು ಚಪ್ಪಲ ಕೂತ್ಕೊಳ್ಳಿ ಒಂದ್ಸತಿ. ಈಗ
ಶಾಬಾಷ್. ಈ ಥರ ಕೂತ್ಕೊಳ್ಳಿ ಇಷ್ಟ ಆಗ್ತಾನೆ ಇರಲಿಲ್ಲ ನಿಮಗೆ. ಊಟ ತಿಂಡಿ ಎಲ್ಲ ಹಿಂಗೆ ಮನೆಯಿಂದ ರೂಢಿ ಮಾಡಿ. ಎದಡಿ ಚಕ್ಕರ್ ಅಷ್ಟೇ ಸಾಕು. ಕಳಿಸಿ ಸರ್, ಒಂದು 5-6 ಸೆಟ್ ರೆಡಿ ಆಗ್ಬಿಡ್ತಾರೆ.